ಬಿಲ್ ಕಟ್ಟಂಗಿಲ್ಲ. ಈಗ ಕಂಪ್ಯೂಟರ್ಸ್ ಆರ್ ಅವೈಲೇಬಲ್ ಫಾರ್ ಚಿಲ್ಡ್ರನ್ಸು ಅವ್ರ ಫೆಸಿಲಿಟೀಸಿಗೆ. ಅದ್ರ ಜೊತೆಗೆ ಭಾಳ ಮುಖ್ಯ, ಭಾಳ ಅಂದರೆ ಭಾಳ ಐ ಆಮ್ ವೆರಿ ಸ್ಯಾಟಿಸ್ಫೈಡ್. ಆ್ಯಂಡ್ ಇದನ್ನು ನಿಮ್ಮ ಸಹಕಾರ ಬೇಕಾಗ್ತದೆ. ಯಾರು ಈ ಕೆಲಸ ಮಾಡಿದರೆ ಉದಾಹರಣೆ ಕೊಡಿಸಿ. ಟೀಚರ್ಸ್ ಒಳ್ಳೆ ಟೀಚರ್ಸ್, ಎಲ್ಲರೂ ಒಳ್ಳೆ ಟೀಚರ್ಸೇ. ಅವ್ರ ಮಕ್ಕಳು ಯಾರು ಸ್ವಲ್ಪ ಅವ್ರಿಗೆ ಅವಶ್ಯಕತೆ ಇದೆ ಈವ್ನಿಂಗ್ ಟ್ಯೂಷನ್, ನೀವು ಹೇಳಿದ್ರಲ್ಲ ಈ ಟ್ಯೂಷನ್ನು, ಈ ಹಾವಳಿನ ತಪ್ಪಿಸ್ಬೇಕಂತ ಹೇಳಿದರೆ, ಹಾವಳಿನ ಅಂದರೆ ಅವಶ್ಯಕತೆ ಇರೋದು ನಾನು ಮಾಡಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಆ್ಯಸ್ ಅನ್ ಇಲಾಖೆಯಲ್ಲಿ ನಾನು ಬರೋದೇ ಇಲ್ಲ ಅದು. ಆದರೆ ಇದನ್ನು ಎಕ್ಸ್ಟೆನ್ಸಿವ್ ಈ ಸಮಸ್ಯೆಗೆ ಉತ್ತರ ಸಿಗದೇ ಇರತಕ್ಕಂಥ ಸಮಸ್ಯೆಗೆ ಸಾಯಂಕಾಲ ಮಕ್ಕಳು ಟ್ಯೂಷನ್ನು, ಮಧ್ಯಾಹ್ನ ಮಿಡ್ ಡೇ ಮೀಲ್ಸಲ್ಲಿ ಸ್ವಲ್ಪ ಉಳಿದಿರೋ ಊಟದಲ್ಲಿ ನೈಟ್ ಊಟ ಬೇಯಿಸಿ SDMC ಅವ್ರ ಜೊತೆಗೆ ಮಾತಾಡಿ ಅವ್ರನ್ನ ಸಾಯಂಕಾಲ ಮನೆಗೆ ಹೋಗಿ ಫ್ರೀಯಾಗಿ ಬಿಟ್ಟು ಆಟ ಆಡಿ ಸಾಯಂಕಾಲ ಬಂದು ಕ್ಲಾಸಸ್ ತೊಗೊಂಡು ಅಲ್ಲೇ ಮಲಗಿ ಬೆಳಗ್ಗೆ ಬೇಗ ಎಬ್ಬಿಸಿ ಟ್ಯೂಷನ್ ತೊಗೊಂಡು ಮಾಡಿರೋ ಶಾಲೆಗಳಿದ್ದಾವೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕೆಲವರು ಗುಡ್ ಟೀಚರ್ಸ್ ಆರ್ ದೇರ್. ಪ್ಲೀಸ್ ನಿಮ್ಮ ಡಿಸ್ಟ್ರಿಕ್ಸಲ್ಲಿ ಇದ್ದರೆ, ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿ ಭಾಗದಲ್ಲಿ ನಾನು ಮೊನ್ನೆ ಹೋದೆ, ವಿರೋಧ ಪಕ್ಷದ ಶಾಸಕರು ನಾನು ಒಟ್ಟಿಗೆ ಇದ್ಬಿಟ್ಟು ಬೇಷಗಿರಿ ಹೇಳಿ ಬಂದ್ವಿ ನಾವು. ಗುಡ್ಡಕೆರೆ ಲೆಫ್ಟ್ ಸೈಡ್. ಯಾಕೆ ಹೇಳಿದೆ ಅಂದರೆ ಈ ಥರದ್ದು ನಿಮ್ಮ ಸಹಕಾರ ನನಗೆ ಬೇಕಾಗುತ್ತೆ. ವೈ ವಿ ಹ್ಯಾವ್ ಡನ್ ದಿಸ್. ಸಾಯಂಕಾಲ ಕರೆಂಟ್ ಉರಿಸ್ತಾ ಇರಲಿಲ್ಲ, ಯಾಕೆಂದರೆ ಬಿಲ್ ಕಟ್ಟಬೇಕಲ್ವಾ. ಈಗ ಎಲ್ಲರೂ ಅಷ್ಟೇ ಅವರೇ ದುಡ್ಡು ತಂದುಬಿಟ್ಟು ಬಲ್ಪ್ ಎಲ್ಲ ಹಾಕಿ, ಎಷ್ಟೊಂದರ ಬಲ್ಪೂ ಇಲ್ಲ ಅಂದ್ಕೊಳ್ಳಿ, ಓಕೆ ಇಟ್ಸ್ ಓಕೆ. ಬಟ್ ಈಗ ಬಲ್ಪ್ ಹಾಕಿ ಹೊರಗಡೆ ಎಕ್ಸ್ಟ್ರಾ ಲೈಟು ಸೇಫ್ಟಿಗೆ ಹಾಕ್ಬಿಟ್ಟು SDMC ಅವ್ರ ಪರ್ಮಿಷನ್ ಬೇಕು. SDMC ಅವ್ರ ಪರ್ಮಿಷನ್ ತೊಗೊಂಡು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಚಿಲ್ಡ್ರನ್ಸ್ನ ಮಲಗಿಸಿ ಅಲ್ಲೇ ಕೂತ್ಕೊಂಡು ಓದಿಸ್ತಾ ಇದ್ದಾರೆ. ಬಿಕಾಸ್ ಸೇಫ್ಟಿನೂ ನಾವು ನೋಡಬೇಕಾಗತ್ತೆ. ಇದನ್ನು I think it's a very good thing what our teachers are doing, because best of teachers are in ಸರ್ಕಾರಿ ಶಾಲೆಗಳಲ್ಲಿ. ನಿಮಗೆ ಗೊತ್ತೇ ಇಲ್ಲ, ಬಿಕಾಸ್ ದೇ ಆಲ್ ಆರ್ 100% ಮೆರಿಟ್. ಆದರೆ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇರಲಿಲ್ಲ. ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳು, ಟ್ಯೂಷನ್ ತೊಗೊಳಕ್ಕಾಗದೇ ಇರ್ತಕ್ಕಂಥ ಮಕ್ಕಳಿಗೆ, ಆರ್ಥಿಕವಾಗಿ ಕಷ್ಟ ಇರೋರಿಗೆ, ಮತ್ತು ಯಾರು ಖರ್ಚು ಮಾಡಿ ಹೋಗ್ತಾ ಇದ್ದಾರೆ ಅವ್ರನ್ನ ವಾಪಸ್ಸು ಮತ್ತೆ ನಮ್ಮ ಶಾಲೆಗೆ ತರೋದಕ್ಕೆ ಈ ಜಸ್ಟ್ ಬಿಕಾಸ್ ಒನ್ ಸಿಸ್ಟಮ್, ಕರೆಂಟ್ ಆ್ಯಂಡ್ ವಾಟರ್ ಫ್ರೀ ಅದಕ್ಕೆ ಇದನ್ನು ತುಂಬ ಚರ್ಚೆ ಮಾಡೋ ಬದಲು ಈ ಥರ ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಅದೆಲ್ಲ ಸಮಾಧಾನ ಆಗುತ್ತೆ. ಅದಕ್ಕೆ ಐ ಥಿಂಕ್ ಒಂದು ಹದ್ದುಬಸ್ತಾ ಬರ್ತಾ ಇದೆ. ಇದನ್ನು ನಾನು ಮಾಧ್ಯಮದಲ್ಲಿ ಹೇಳ್ತೀನಿ, ನಿಮ್ಮಲ್ಲಿ ಏನಾದ್ರು ಈ ಥರ ಉದಾಹರಣೆಗಳಿದ್ದರೆ ಆ ಟೀಚರ್ಸ್ ಜೊತೆಗೆ ಒಂದು ಇಂಟರ್ವ್ಯೂ ಮಾಡಿ ಒಂದು 10 ನಿಮಿಷ ಮಾಡಿ. ಆಮೇಲೆ ಟೀಚರ್ಸ್ ಅವ್ರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಮಕ್ಕಳಿಗೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇದ್ದಿಲ್ಲ, ದೇ ಆರ್ ಹೆಲ್ಪಿಂಗ್ ಚಿಲ್ಡ್ರನ್ಸ್ ಟು ಗೋ ಆ್ಯಂಡ್ ಅಟೆಂಡ್ ಎಕ್ಸಾಮ್ಸು. ಬನ್ನಿ ಕಷ್ಟ ಇದ್ದರೆ, ಯಾಕಂದರೆ ದಡ್ರು ಇದ್ದೇ ಇರ್ತಾರೆ, ಎಲ್ಲರೂ 100% ತಗೊಳ್ಳೋರು ಇರಲ್ಲ, ಎಲ್ಲರೂ ಫೇಲ್ ಆಗೋರು ಇರ್ತಾರೆ. ಫೇಲ್ ಆಗೋರನ್ನ ಮೇನ್ ದಿಸ್ ಟೈಮ್ ವಿ ಹ್ಯಾವ್ predicted that the results are going to be better with all strict examination conduct ಮಾಡೋದಾಗಲಿ ಎಲ್ಲದನ್ನು ನೋಡಿದಾಗ ನಮ್ಮದು ಪ್ರೋಗ್ರೆಸ್ ಆಸ್ ಫಾರ್ ಆಸ್ ರಿಸಲ್ಟ್ಸ್ ಆರ್ ಗೋಯಿಂಗ್ ಟು ಬಿ ಬೆಟರ್. ದಟ್ಸ್ ವಾಟ್ ಐ ಹ್ಯಾವ್ ಟು ಬಿ ವೆರಿ, ಬಿಕಾಸ್ ಇಷ್ಟೊಂದು ಮಾಡಿ ಹೋಪ್ಫುಲಿ ಐ ಥಿಂಕ್ ಇಟ್ ವಿಲ್ ಬಿ ಎಕ್ಸಲೆಂಟ್ ಗುಡ್ ರಿಸಲ್ಟ್ ಆ್ಯಂಡ್ ಕಂಫರ್ಟಬಲ್. 3 ಎಕ್ಸಾಮ್ಸ್, ಎಕ್ಸ್ಟ್ರಾ ಕ್ಲಾಸಸ್ ಇನ್ ದ ಈವ್ನಿಂಗು, ಇದೆಲ್ಲ ಫೆಸಿಲಿಟಿ ಸಿಗೋದ್ರಿಂದ ನೆಕ್ಸ್ಟ್ ಇಯರಿಗೆ ತುಂಬ ಪೀಕಿಗೆ ಹೊರಟೋಗುತ್ತೆ. ಯಾಕೆಂದರೆ ಎಲ್ಲ ಸಿಸ್ಟಮ್ ಕರೆಕ್ಟಾಗಿ ಪ್ಲೇಸ್ ಇದೆ. ನಾನು ಕೂಡ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಕಪ್ ಕೊಟ್ಟರೆ ಚೆನ್ನಾಗ್ತದೆ.